ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಶ್ರೀ. ಮಾವಿನ ಹಣ್ಣಿನ ಸೀಸನಲ್ಲಿ ಕೆಲವು ಹೊಸ ರೆಸಿಪಿಗಳನ್ನು ಮಾಡೋದು ನನಗೆ ಅಭ್ಯಾಸ ಆಗೋಗಿದೆ. ಪ್ರತಿ ಸೀಸನ್ನಲ್ಲೂ ಒಂದಲ್ಲ ಒಂದು ಹೊಸ ರೆಸಿಪಿಯನ್ನು ನಾನು ಮಾಡ್ತೀನಿ. ಹಾಗೆ ರೆಡಿ ಮಾಡಿದಂಥ ಒಂದು ರೆಸಿಪಿ ಮಾವಿನ ಹಣ್ಣಿನ ಸಿಹಿ ಪಡ್ಡು ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಸಖತ್ ಇಷ್ಟ ಆಗುತ್ತೆ. ಇನ್ಸ್ಟಂಟಾಗಿ ಇದನ್ನು ನಾವು ಮಾಡ್ಕೋಬೋದು. ನಾನಿಲ್ಲಿ ಮಲ್ಲಿಕಾ ಮ್ಯಾಂಗೋವನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ಹಣ್ಣಾಗಿರುವಂತಹ ಅಂದರೆ ತುಂಬ ಸ್ವೀಟಾಗಿರುವಂತಹ ಮಾವಿನ ಹಣ್ಣು. ಇದನ್ನು 2 ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಎಷ್ಟು ಸಣ್ಣಕ್ಕೆ ಸಾಧ್ಯವೋ ಅಷ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀವು ಪಲ್ಪ್ ಬೇಕಿದ್ದರೂ ಮಾಡ್ಕೋಬೋದು. ಆದರೆ ಸ್ವಲ್ಪ ಸ್ವಲ್ಪ ತಿನ್ನೋವಾಗ ಬಾಯಿಗೆ ಹೋಳುಗಳು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಅಥವಾ ಬೆಲ್ಲವನ್ನು ಸ್ವಲ್ಪ ಹಾಕಿದ್ದೀನಿ. ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿಲ್ಲ. ನನ್ನ ಹತ್ರ ಜೋನಿ ಬೆಲ್ಲ ಇರೋದು. ಸೊ ಅದು ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ದೀನಿ. ನಿಮ್ಮ ಹತ್ರ ಬೆಲ್ಲ ಇದ್ದರೆ ಬೆಲ್ಲನೇ ತುಂಬ ಚೆನ್ನಾಗಿರುತ್ತೆ, ಬೆಲ್ಲ ಹಾಕ್ಕೊಳ್ಳಿ. ಹಾಗೆ ಮಾವಿನ ಹಣ್ಣಿನ ಸಣ್ಣದಾಗಿ ಹೆಚ್ಚಿರುವಂತಹ ಮಾವಿನ ಹಣ್ಣು, ಸ್ವಲ್ಪ ಸೋಂಪು ಕಾಳನ್ನು ಹಾಕಿದ್ದೀನಿ. ಸೋಂಪು ಕಾಳು ಹಾಕೋದ್ರಿಂದ ಪರಿಮಳ ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಇಲ್ಲ. ನಂತರ ಹಾಲನ್ನು ಹಾಕಿ ಪಡ್ಡುವಿನ ಕನ್ಸಿಸ್ಟೆನ್ಸಿಗೆ ನೀವು ಮಾಡ್ಕೋಬೇಕು. ತುಂಬ ಗಟ್ಟಿಯಾಗೂ ಬೇಡ, ತುಂಬ ತೆಳುವಾಗೂ ಬೇಡ, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ಗಂಟಿಲ್ಲದ ಹಾಗೆ ಮಿಶ್ರ ಮಾಡ್ಕೋಬೇಕು. ಇಲ್ಲಿ ನಾವು ಯಾವುದೇ ರೀತಿಯ ಸೋಡಾ ಅಥವಾ ಏನೂ ಬಳಸ್ತಾ ಇಲ್ಲ. ಮಾವಿನ ಹಣ್ಣನ್ನು ಸ್ವಲ್ಪ ಜಾಸ್ತಿ ಬಳಸಿರೋದ್ರಿಂದ ಅದುವೇ ಸಾಫ್ಟ್ ಆಗುತ್ತೆ. ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ತೆಂಗಿನ ತುರಿಯನ್ನು ಮೇಲಿನಿಂದ ಸೇರಿಸ್ಕೋಬೋದು. ಅದರಿಂದ ಕೂಡ ಸಾಫ್ಟ್ನೆಸ್ ಬರುತ್ತೆ. ಆದರೆ ಮಾವಿನ ಹಣ್ಣು ಚೆನ್ನಾಗಿ ಹಾಕಿರೋದ್ರಿಂದ ಸಾಫ್ಟಾಗಿಯೇ ಬರುತ್ತೆ. ಯಾವುದೇ ರೀತಿಯ ಅನುಮಾನ ಬೇಡ. ಈಗ ಪಡ್ಡು ಬಂಡಿಯನ್ನು ನಾವು ಬಿಸಿ ಮಾಡಿ ತುಪ್ಪವನ್ನು ಹಾಕಬೇಕು. ತುಪ್ಪದಲ್ಲೇ ಇದನ್ನು ಮಾಡಬೇಕು, ಎಣ್ಣೆಯನ್ನು ಹಾಕೋ ಹಾಗಿಲ್ಲ. ಮಾವಿನ ಹಣ್ಣು ಮತ್ತು ಎಣ್ಣೆಯ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರೋದಿಲ್ಲ. ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿ ನೀವು ಇದನ್ನು ಬೇಯಿಸ್ಬೋದು. ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿದ್ದೀನಿ. ನಂತರ 2 ಕಡೆ ತುಪ್ಪವನ್ನು ಹಾಕಿ ಚೆನ್ನಾಗಿ ಬೇಯಿಸಿದರೆ ರುಚಿಯಾದಂತಹ ಮಾವಿನ ಹಣ್ಣಿನ ಸಿಹಿ ಪಡ್ಡು ರೆಡಿಯಾಗುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮನೇಲಿ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಹಾಗೆ ದೊಡ್ಡವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಸೈಡಿನ ಅಗತ್ಯ ಇಲ್ಲ. ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸಿರೋದ್ರಿಂದ ಹಾಗೆ ಕೂಡ ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ಸೀಸನ್ ಮುಗಿಯೋದ್ರೊಳಗಡೆ ನೀವು ಕೂಡ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಈಗಾಗಲೇ ತುಂಬ ಮಾವಿನ ಹಣ್ಣಿನ ರೆಸಿಪಿಗಳನ್ನು ತೋರಿಸಿದ್ದೀನಿ. ಸಾಂಪ್ರದಾಯಿಕವಾಗಿ ಮಾಡುವಂತಹ ರೆಸಿಪಿಯನ್ನು ಮಾವಿನ ಹಣ್ಣಿನಲ್ಲಿ ಮಾಡಿ ಕೂಡ ನಾನು ತೋರಿಸಿದ್ದೀನಿ. ಮುಂದೆ ಕೂಡ ಇನ್ನಷ್ಟು ರೆಸಿಪಿಗಳು ಮಾವಿನ ಹಣ್ಣಿನಿಂದ ಮಾಡಿದ್ದು ನಿಮಗೆ ಸಿಗುತ್ತೆ. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.